ಕೆಂಡ ಸಂಪಿಗೆ ನಮ್ಮ ಕೆಂಡ ಸಂಪಿಗೆ. ನೀವು ಸುಮ್ಮನವ್ರಿಗೆ ಮನೇಲಿ ಸೂಟ್ ಕೇಸ್ ಇಡೋದು ಬೇಡ ಅಂತ ಹೇಳಿದ್ದೀರಿ ಅಂದ್ರೆ ಮತ್ತು ಸೂಟ್ ಕೇಸ್ ಹೇಗೆ ಸಿಕ್ತು? ಹೇಳಿದ್ದೆ ತೀರ್ಥ, 1 ಸಲ ಅಲ್ಲ 2 ಸಲ ಅಲ್ಲ 10 ಸಲ ಹೇಳಿದ್ದೆ, ಯಾವುದೇ ಕಾರಣಕ್ಕೂ ಸೂಟ್ ಕೇಸ್ನ ನಿನ್ನ ಮನೇಲಿ ಇಟ್ಕೋಬೇಡ ಅಂತ. ನೀವು ಅಸಲಿ ಹೇಳಿದ ಮೇಲೂ ಸೂಟ್ ಕೇಸ್ ಯಾಕೆ ಅಲ್ಲೇ ಇಟ್ಟರು? ಅದಕ್ಕೆ ನನಗೇನು ಅರ್ಥ ಆಗ್ತಾ ಇಲ್ಲ. ನನಗೂ ಅರ್ಥ ಆಗ್ತಿಲ್ಲ ತೀರ್ಥ. ಅಯ್ಯೋ ದೇವ್ರೆ, ಎಂಥ ಕೆಲಸ ಆಗೋಯ್ತು. ಸುಮ್ಮನೆ ಹೆಲ್ಪ್ ತಗೋ ಅಂತ ಹೇಳಿ ನಿನ್ನ ಜೀವನ ಹಾಳು ಮಾಡಿಬಿಟ್ನಾ ನಾನು? ಎಂಥ ತಪ್ಪು ಮಾಡಿಬಿಟ್ಟೆ ತೀರ್ಥ. ನಾನು ಅವಳನ್ನ ಕಳಿಸ್ಲೇಬಾರ್ದಾಗಿತ್ತು, ತಪ್ಪು ಮಾಡಿಬಿಟ್ಟೆ. ಇಲ್ಲ ಅದಕ್ಕೆ ನೀವು ಪೂಜೆಗಿಂತ ಮೊದಲು ಸೂಟ್ ಕೇಸ್ನ ಕಳಿಸಿ ತುಂಬ ಒಳ್ಳೆ ಕೆಲಸ ಮಾಡಿದ್ರಿ. ಆದರೆ ಸುಮ್ಮನೆ ಅವ್ರ ಸೂಟ್ ಕೇಸ್ ನಮ್ಮ ಮನೇಲಿ ಇಟ್ಟು ಎಲ್ಲ ಹಾಳು ಮಾಡ್ಬಿಟ್ರು. ಅದಕ್ಕೆ ಎಂಥ ಕೆಲಸ ಆಗೋಯ್ತು ತೀರ್ಥ. ಸುಮಾ ಹೀಗೆ ಮಾಡ್ತಾಳೆ ಅಂತ ಅನ್ಕೊಂಡಿರ್ಲಿಲ್ಲ. ಮುಗೀತು ಅದಕ್ಕೆ, ಎಲ್ಲ ಮುಗೀತು. ಆ ಸೂಟ್ ಕೇಸಲ್ಲಿರೋ ಡಾಕ್ಯುಮೆಂಟ್ಸ್, ಕ್ಯಾಶ್ ಎಲ್ಲ ಸಿಗುತ್ತೆ. ನನ್ನ ಕರಿಯರೇ ಹಾಳಾಗೋಯ್ತು. ಅದಕ್ಕೆ ನನ್ನ ರಾಜಕೀಯ ಜೀವನನೇ ಮರಿಬೇಕಾಗುತ್ತೆ. ಎಲ್ಲ ಮುಗೀತು. ತೀರ್ಥ ಪ್ಲೀಸ್, ನೀನು ಇಷ್ಟೊಂದು ಟೆನ್ಷನ್ ಮಾಡ್ಕೋಬೇಡ. ನಾನು ಸುಮ್ಮನೆ ಕೇಳ್ತೀನಿ, ಯಾಕೆ ಹೀಗೆ ಮಾಡಿದೆ ಅಂತ ನಾನು ವಿಚಾರಿಸ್ತೀನಿ ಇರು. ಬೇಡ ಅದಕ್ಕೆ, ಅದೇನಾಗುತ್ತೋ ಆಗ್ಲಿ. ಅದಕ್ಕೆ ತೀರ್ಥ ಒಂದು ಕೆಲಸ ಮಾಡು, ನೀನು ಈಗಲೇ ನಾಯಕರ ಹತ್ರ ಮಾತಾಡು. ಇಲ್ಲ ಅದಕ್ಕೆ, ಅವರಿಂದನೂ ಏನೂ ಆಗಲ್ಲ. ನೀನು ಈ ರೀತಿ ಸಿಕ್ಕಾಕೊಂಡ್ರೆ ನಿನ್ನ ಪರ್ವ ಪಕ್ಷದಲ್ಲಿ ಏನೂ ಮಾತಾಡೋಕ್ಕಾಗಲ್ಲ ಅಂತ ಮುಂಚೆನೇ ಹೇಳಿದರು. ಅಯ್ಯೋ ದೇವ್ರೆ, ನಾನು ಸುಮ್ಮನೆ ಕಳ್ಸೋದ್ರ ಬದಲು ನಾನೇ ಕಾಲೋನಿಗೆ ಹೋಗಬೇಕಿತ್ತು. ಅಲ್ಲಿ ಯಾರ ಹತ್ರದ್ರೂ ರಿಕ್ವೆಸ್ಟ್ ಮಾಡಿಕೊಂಡು ಯಾರ ಮನೇಲಾದರೂ ಇಡಬೇಕಾಗಿತ್ತು. ನನ್ನಿಂದನೇ ಇದೆಲ್ಲ ಆಗಿತ್ತು. ತೀರ್ಥ ಪ್ಲೀಸ್, ನೀನು ಸುಮ್ಮನ ಮೇಲೆ ಬೇಜಾರು ಮಾಡ್ಕೋಬೇಡ ಪ್ಲೀಸ್. ನಿಮ್ಮ ಕರ್ತವ್ಯ ನೀವು ಮಾಡಿದ್ದೀರ. ಅದಕ್ಕೆ ನೀವು ಸರಿ ಹೇಳಿದ ಮೇಲೂ ಸುಮ್ಮನೆ ಅವರು ಸೂಟ್ ಕೇಸ್ನ ಮನೇಲಿ ಇಟ್ಟಿದ್ದಾರೆ ಅಂದರೆ ಅದು ಅವ್ರ ತಪ್ಪು. ಅದಕ್ಕೆ ಅದು ಅವ್ರ ತಪ್ಪು. ಅಯ್ಯೋ ದೇವ್ರೆ, ಸುಮನನ್ ತಪ್ಪು ಅಂತ ಅನ್ಕೊಂಡ್ಯಲ್ಲ ತೀರ್ಥ, ಹಾಲು ಕುಡಿದಷ್ಟು ಸಂತೋಷ ಆಯ್ತು. ಇನ್ನು ಮೇಲಿಂದ ನೀನು ಸುಮನನ್ನ ಕ್ಷಮಿಸೋದೇ ಇಲ್ಲ. ವಾಹ್. ತೀರ್ಥ ಈಗೇನ್ ಮಾಡೋದು? ಫೇಸ್ ಮಾಡೋದು ಬಿಟ್ಟು ಬೇರೆ ಯಾವ ದಾರಿನೂ ಇಲ್ಲ. ಅದಕ್ಕೆ ಇರ್ತವ್ರೆ, ಕೆಳಗಡೆ ಬನ್ನಿ. ಬಂದೆ ಸರ್. ತೀರ್ಥ ನಾನು ಹೋಗಿರ್ತೀನಿ. ಸುಭಾಷ್ ಅವರೇ, ಅಕ್ಕ ಭಾವನ ಸಂಬಂಧ ಇದ್ರ ಮೇಲೆ ಡಿಪೆಂಡ್ ಆಗಿತ್ತು. ಈಗ ರಾಜವ್ರೆ, ಟೆನ್ಷನ್ ಮಾಡ್ಕೋಬೇಡಿ. ದೇವರು ನಮ್ಮ ಕಡೆ ಇದ್ದಾನೆ, ಎಲ್ಲ ಒಳ್ಳೇದೇ ಆಗಿದೆ. ಪದ್ಮ, ಇದು ನಮ್ಮ ತೀರ್ಥದ ಸೂಟ್ ಕೇಸ್ ಅಲ್ವಾ? ಹೌದು ರೀ. ಬನ್ನಿ MLA ಸಾಹೇಬ್ರೆ, ಬನ್ನಿ. ನಾನು ಸೂಟ್ ಕೇಸ್ ಹೇಳ್ತಿದ್ನಲ್ಲ, ಸಾರಿ, ನಾನು ರೆಡ್ ಕಲರ್ ಅಂದ್ಬಿಟ್ಟೆ ಅಪ್ಪಿ. ಇದು ಬ್ರೌನ್ ಕಲರ್. ಬೈ ದ ವೇ, ನಿಮ್ಮ ಅಪ್ಪ ಅಮ್ಮನೂ ಇದು ನಿಮ್ಮ ಸೂಟ್ ಕೇಸೆ ಅಂತ ಒಪ್ಕೊಂಡಿದ್ದಾರೆ. ಇದು ನಿಮ್ಮ ಮಾವನ ಮನೇಲಿತ್ತು. ಈಗಲಾದರೂ ಈ ಸೂಟ್ ಕೇಸ್ದು ಅನ್ಲಾಕ್ ಕೊಟ್ಟು ಹೇಳ್ತೀರಾ? ಸರ್, ನನಗೆ ಆ ಕಾಂಬಿನೇಷನ್ ಮರ್ತೋಗಿದೆ. ನಂಗೆ ಗೊತ್ತಿತ್ತು ರೀ ನಿಮ್ಮ ಹತ್ರ ಇದೇ ಉತ್ತರ ಬರುತ್ತೆ ಅಂತ. ಹೋಗ್ಲಿ, ನಿಮ್ಮ ಮನೆಯವ್ರಿಗಾದ್ರೂ ಕೋಡಿಂಗ್ ಎಲ್ಲ ನೆನಪಿರುತ್ತಲ್ಲ, ಫೈನ್ ತೀರ್ತವ್ರೆ. ನಿಮ್ಮ ಮನೆಯವರೆಲ್ಲನೂ ಈ ಲಾಕ್ ಕೋಡ್ ಮರ್ತೋಗಿದ್ದಾರೆ. ನನಗೆ
ಇಷ್ಟು ಚೆನ್ನಾಗಿರೋ ಸೂಟ್ ಕೇಸ್ನ ಹಾಳು ಮಾಡೋ ಮನಸ್ಸಿಲ್ಲ. ನೀವು ಅನ್ಲಾಕ್ ಕೋಡ್ ಹೇಳಿದ್ರೆ ಓಪನ್ ಮಾಡ್ತೀವಿ. ಇಲ್ಲ ಹಾಳು ಮಾಡಿ ಅಂತ ಹೇಳೋದಾದ್ರೆ ಅದಕ್ಕೆ ನಮ್ಮ ಹತ್ರ ಜನ ಇದ್ದಾರೆ. ಸಾರಿ ಗಣಪತಿ ಅವರೇ. ಸರ್ ಒಂದು ನಿಮಿಷ ಸರ್, ಅದನ್ನ ನಾನೇ ತೀರ್ಥ ಬೇಡ ಅಂತ ಹೇಳು. ಏನ್ ಮಾಡ್ತಿದ್ದಾಳೆ ಅವಳು? ನ್ಯಾಯ, ನೀತಿ, ಧರ್ಮ ಅದಕ್ಕೆ ನಿನ್ ಜೀವನನ ನೀನೇ ಹಾಳು ಮಾಡ್ಕೊಂಡ್ಯಲ್ಲೇ. ವೆರಿ ಗುಡ್, ಒಳ್ಳೆ ಕೆಲಸನೇ ಮಾಡಿದೆ. ನಾನು ಆ ಸೂಟ್ ಕೇಸ್ನ ನಿನ್ನ ಮನೇಲಿ ಇಡಕ್ಕೆ ಹೇಳಿರ್ಲಿಲ್ಲ ಅಂತ ಪ್ರೂವ್ ಮಾಡೋ ಅವಶ್ಯಕತೆನೇ ನನಗೆ ಬರಲ್ಲ. ಸಿಕ್ಕಾಕೊಂಡೆ, ಸರಿಯಾಗಿ ಸಿಕ್ಕಾಕೊಂಡೆ ಕಣೆ. ಇದೇನು ಅದಕ್ಕೆ ಇದು? ತಾನೇ ತನ್ನ ಗಂಡನ ಗುಂಡಿನ ತೋಡ್ತಾ ಇದ್ದಾಳಲ್ಲ. ತೋಡ್ಲಿ ಜಾನು, ನಮಗೆ ಬೇಕಾಗಿರೋದು ಅದೇ ಅಲ್ವಾ? ಹಾಗಾದ್ರೇನೆ ಗಂಡ ಹೆಂಡತಿ ದೂರ ಆಗೋದು. ಸರ್, ನಾನು ಗರ್ಭಿಣಿ. ಬಾಣಂತನಕ್ಕೆ ಅಂತ ತವ್ರ ಮನೆಗೆ ಹೋಗ್ಲೇಬೇಕಲ್ವಾ? ಎಲ್ಲಾನು ಒಂದೇ ಸರಿ ತಗೊಂಡೋಗೋದಕ್ಕಾಗಲ್ಲ ಅಂತ ನನ್ನ ಹತ್ರ ಇದ್ದಿದ್ದ ಬ್ಯಾಗಲ್ಲಿ ಒಂದಿಷ್ಟು ಸೀರೆಗಳನ್ನ ತುಂಬಿಸಿ, ಸಾಹೇಬ್ರು ಕೊಡ್ಸಿರೋ ಸೀರೆಗಳಲ್ಲಿ ಈ 2 ಸೀರೆ ಅಂದರೆ ನನಗೆ ತುಂಬ ಇಷ್ಟ. ಅದು ಹಾಳಾಗಬಾರ್ದು ಅಂತ ಈ ಸೂಟ್ ಕೇಸಿಗೆ ತುಂಬಿಸ್ಕೊಂಡು ಹೋಗಿದ್ದೆ ಅಷ್ಟೇ. ಆದರೆ ನಂಗೆ ಈಗಲೇ ಗೊತ್ತಾಗಿತ್ತು ಈ ಸೂಟ್ ಕೇಸ್ ಒಳಗೆ ದಾಖಲೆ ಪತ್ರಗಳು, ದುಡ್ಡೆಲ್ಲ ಇಡ್ತಾರೆ ಅಂತ. ನೋಡಿ ಸರ್, ಆ ಸೀರೆ ಅಡಿಲಿ ಏನಾದರೂ ಇರ್ಬೋದು. ಬೇಕಿದ್ರೆ ನಾನೇನಾದರೂ ಸಹಾಯ ಮಾಡಲಾ? ಸರ್, ದೇಶದಲ್ಲಿ ಬರೀ ಲಂಚ್ಕೋರ್ರೇ ಇರೋದು. ಲಂಚ ಇಲ್ಲದೆ ಯಾವ ಕೆಲಸನೂ ಆಗೋದೇ ಇಲ್ಲ. ನಾನು ಮುಂಚೆ ಹೂ ಮಾರುವಾಗ ನಾನು ಕೂರೋ ಜಾಗಕ್ಕೂ ಲಂಚ ಕೇಳ್ತಾ ಇದ್ರು. ನಾನು ಲಂಚ ಕೊಡ್ತಿದ್ದೆ. ಆದರೆ ಲಂಚ ಕೊಡೋದು ತಪ್ಪು ಅಂತ ಯಾವಾಗ ಗೊತ್ತಾಯ್ತೋ ಆಗ್ಲೇ ನಾನು ಹೋರಾಟಕ್ಕೆ ನಿಂತೆ ಸರ್. ಅದೇ ಕೊನೆ. ಅವತ್ತಿನಿಂದ ಇವತ್ತಿನವರೆಗೂ ನಾನು ಯಾರಿಗೂ ಲಂಚ ಕೊಟ್ಟಿಲ್ಲ. ಕೊಡೋರ್ಗೂ ನಾನು ಬೇಡ ಅಂತಾನೆ ಹೇಳ್ತಾ ಇದ್ದೀನಿ. ತೀರ್ಥ ಅವರೇ, ನಾನು ರೇಡ್ ಮಾಡಿದ ಕೇಸ್ಗಳಲ್ಲಿ ಏನು ಸಿಗದೆ ವಾಪಸ್ ಹೋಗ್ತಿರೋದು ಇದೇ ಫಸ್ಟ್ ಟೈಮ್. ನಿಮ್ಗೆ ಎಷ್ಟು ಒಳ್ಳೆ ಹೆಸರಿದೆಯೋ ಅಷ್ಟೇ ಆರೋಪಗಳು ಇವೆ. ಹುಷಾರಾಗಿರಿ. ಸರ್, ನಾವು ಬೆಳಿಬೇಕಾದ್ರೆ ಬೊಗಳೋರು ಇರ್ತಾರೆ, ಹೊಗಳೋರು ಇರ್ತಾರೆ. ಆರೋಪಿಗಳಿಗೆಲ್ಲ ಆಹಾರ ಆಗ್ಬಿಟ್ರೆ ನಾವು ಬೆಳೆಯೋಕ್ಕಾಗಲ್ಲ ಸರ್. ನಾವು ಅಂದ್ಕೊಂಡಿದ್ದ ಕನಸುಗಳನ್ನ ನನಸು ಮಾಡೋಕ್ಕೂ ಆಗಲ್ಲ. ಅದು ನಿಜಾನೇ. ಎನಿವೇಸ್, ತುಂಬ ಚೆನ್ನಾಗಿ ಕೋಆಪ್ರೇಟ್ ಮಾಡಿದ್ರಿ. ನಾನಿನ್ನು ಬರ್ತೀನಿ. ನೆಕ್ಸ್ಟ್ ಟೈಮ್ ಬರಬೇಕಾದ್ರೆ ಫ್ರೆಂಡಾಗಿ ಬನ್ನಿ, ಅಧಿಕಾರಿಯಾಗಿ ಬರಬೇಡಿ. ಖಂಡಿತ. ಸಮಸ್ಯೆ ಎಲ್ಲ ಪರಿಹಾರ ಆಯ್ತು ತಾನೆ? ಸಾಹೇಬ್ರೆ, ನಮ್ಮಿಂದ ನಿಮ್ಗೆ ಏನಾದ್ರು ತೊಂದರೆ ಆಗಿದ್ರೆ ಬೇಜಾರು ಮಾಡ್ಕೋಬೇಡಿ. ಇಲ್ಲ ರಮಯ್ಯ ಅವರೇ, ನನ್ನಿಂದ ನಿಮಗೆ ತೊಂದರೆ ಆಗಿದೆ, ನನಗೆ ಕ್ಷಮಿಸ್ಬಿಡಿ. ಇದ್ರಲ್ಲಿ ತೊಂದರೆ ಏನು ಬಂತು ಮಾವ? ಎಷ್ಟೇ ಆಗಲಿ ನಾವೆಲ್ಲ ಒಂದೇ ಫ್ಯಾಮಿಲಿಯವರಲ್ವಾ? ಸರಿಯಾಗಿ ಹೇಳಿದ್ರಲ್ಲ ಅಣ್ಣ, ನಾವೆಲ್ಲ ಒಂದೇ ಫ್ಯಾಮಿಲಿಯವರಲ್ವಾ? ತೀರ್ಥ, ಭೇಷ್ ಕೊಡೋದು ನನ್ನ ಮಗನೇ, ಭೇಷ್. ನನಗೆ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಾನು ನಿನ್ನೇನು ಅನ್ಕೊಂಬಿಟ್ಟಿದ್ದೆ ಗೊತ್ತಾ? ಎಲ್ಲ ರಾಜಕಾರಣಿಗಳ ಥರ ನೀನು ದುಡ್ಡಿಗೆ ದುರಾಸೆ ಬಿದ್ದುಬಿಟ್ಟಿದ್ದೀನೋ ಅಂತ. ಅಬ್ಬಾ, ಕೊನೆಗೂ ನಾವು ನಂಬಿದ ದೇವರು ನಮ್ಮನ್ನು ಕೈ ಬಿಡಲಿಲ್ಲ. ನನಗೆ ಅಷ್ಟೇ ಸಾಕು, ಅಷ್ಟೇ ಸಾಕು ರೀ. ಬೆಟ್ಟದ ಹಾಗೆ ಬಂದ ಕಷ್ಟ ನೀರಿನ ಗುಳ್ಳೆ ಹಾಗೆ ಹೊಡೆದೋಯ್ತು. ಇದೆಲ್ಲ ಆ ಪೂಜೆ ಪ್ರಭಾವನೆ. ಇದಕ್ಕೆಲ್ಲ ಕಾರಣ ಯಾರು ಹೇಳು? ನನ್ನ ಹಿರಿ ಸೊಸೆ. ಈ ಪೂಜೆ ನವಗ್ರಹ ಶಾಂತಿ ಹೋಮ ಮಾಡಲೇಬೇಕು ಅಂತ ಮಾಡಿಸಿದ್ದೆ ಅವಳು. ಈ ಕ್ರೆಡಿಟ್ ಎಲ್ಲ ಸಾಧನೆಗೆ ಹೋಗ್ಬೇಕು ಕಡೆ. ಏನಂತೀಯ? ನನ್ನ ಕರ್ಮ. ನಾನೇನು ಈ ಮನೆ ಒಡಿತಾ ಇದ್ದೀನ ಅಥವಾ ಈ ಮನೇನ ಒಂದು ಮಾಡ್ತಾ ಇದ್ದೀನ? ನಾನು ಮಾಡೋ ಕೆಲಸ ಎಲ್ಲ ನನಗೆ ರಿವರ್ಸ್ ಹೊಡಿತಾ ಇದೆಯಲ್ಲ. ಎಲ್ಲ ನನ್ನ ಕರ್ಮ. ಅದಕ್ಕೆ ಕಂಗ್ರ್ಯಾಚುಲೇಷನ್ಸ್.
ತುಂಬ ಒಳ್ಳೆ ಕೆಲಸನೇ ಮಾಡಿದ್ರಿ. ಹೆಂಗೆ ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ? 50 ಲಕ್ಷ ಕ್ಯಾಶ್ನ ನಾನೇ ಕೊಟ್ಟಿದ್ನಲ್ರಿ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿದ್ದೀನಿ. ಹೆಂಗ್ರಿ ರಾಂಗ್ ಇನ್ಫಾರ್ಮೇಶನ್ ಆಗುತ್ತೆ? ಆ ದುಡ್ಡನ್ನ ಏನು ಮಾಡ್ದ ಅವನು? ಬ್ಯಾಂಕಲ್ಲಂತೂ ಇಟ್ಟಿರೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಮನೇಲಿ ಇಡಬೇಕು, ಇಲ್ಲ ಪಾರ್ಟಿ ಆಫೀಸಲ್ಲಿ ಇಡಬೇಕು, ಇಲ್ಲ ಅವ್ರ ಮಾವನ ಮನೆಯಲ್ಲೋ ರಿಲೇಟಿವ್ಸ್ ಮನೆಯಲ್ಲೋ ಎಲ್ಲರೂ ಇಟ್ಟಿರ್ಬೇಕಲ್ವಾ? ಎಲ್ಲ ಕಡೆನೂ ರೈಡ್ ಆಗಿದೆ ಅಲ್ವಾ? ಹಣ ಎಲ್ಲೂ ಸಿಕ್ಕಿಲ್ಲ. ಬಹುಶಃ ಸಿಕ್ಕ ಹಣನ ಅವ್ರ ತಂದೆ ಫ್ಯಾಕ್ಟ್ರಿ ಇನ್ಕಮ್ ಅಂತ ಏನಾದರೂ ತೋರಿಸ್ಬಿಟ್ರ? ಸಾಧ್ಯನೇ ಇಲ್ಲ. ಸೆಕೆಂಡ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಕೊಟ್ಟಿರೋ ದುಡ್ಡನ್ನ ಸೀರಿಯಲ್ ನಂಬರ್ ಕೂಡ ಕೊಟ್ಟಿದ್ದೀನಿ ಅವ್ರಿಗೆ. ಆ ಸೀರಿಯಲ್ ನಂಬರ್ನ ಯಾವ ಅಮೌಂಟ್ ಕೂಡ ಸಿಕ್ಕಿಲ್ಲ. ಅದೇ ಗೊತ್ತಾಗ್ತಾ ಇಲ್ಲ, ಎಲ್ಲ ಎಡವಟ್ಟಾಗೋಯ್ತು. ಹಾಗಾದ್ರೆ ಈ ತೀರ್ಥ ಹಣನ ಏನ್ ಮಾಡ್ದ? ನಾವೇನಾರು ಅವನ್ನ ಮುಗ್ಸೋಕೆ ಹೊಟ್ಟಿದ್ದೀವಿ ಅಂತ ಅವ್ನು ಗೊತ್ತಾಯ್ತಂದ್ರೆ ಇನ್ಮೇಲೆ ನಮ್ಗೆ ಯಾವ ಕಾಂಟ್ರಾಕ್ಟು ಸಿಗಲ್ಲ, ಯಾವ ಟೆಂಡರು ಸಿಗಲ್ಲ. ಮೊದಲು ನಾವು ನಾಯಕರ ಹತ್ರ ಮಾತಾಡ್ಬೇಕು. ಅವ್ರು ಮುನ್ನಿಸ್ಕೊಂಡ್ರೆ ನಮ್ಮ ಕತೆ ಮುಗ್ದಂಗೆ. ಬನ್ನಿ. ಸುಮ್ಮನೆ ಅವರೇ, ನೀವು ಸೂಟ್ ಕೇಸ್ ಓಪನ್ ಮಾಡಿದ ತಕ್ಷಣ ನನ್ನ ಕರಿಯರೇ ಮುಗ್ದೋಯ್ತು ಅಂತ ಅನ್ಕೊಂಡೆ. ಎಂತ ಶಾಕ್ ಕೊಟ್ಬಿಟ್ರಿ ಸಾಹೇಬ್ರೆ. ನಾನು ನಿಮ್ಮ ಕನ್ಸು ಮುರಿತೀನ? ನಾನು ನಿಮ್ಮ ಕನ್ಸು ಹಾಳು ಮಾಡ್ತೀನ? ನಿಮ್ಮ ಕನಸು ನನ್ಸಾಗ್ಲಿ ಅಂತ ಹಗಲು ರಾತ್ರಿ ಒದ್ದಾಡೋಳು ನಾನು. ದೇವ್ರ ಹತ್ರ ಪ್ರಾರ್ಥನೆ ಮಾಡೋಳು ನಾನು. ತೀರ್ಥ, ನಾಯಕ್ರೆ ನಮಸ್ಕಾರ. ಇಲ್ಲಪ್ಪ, ಕೂತ್ಕೊಳ್ಳಿ ನಾಯಕ್ರೆ. ಕೂತ್ಕೊಳ್ಳಪ್ಪ. ತೀರ್ಥ, ನಾಳೆ ನಾಡಿದ್ದಲ್ಲಿ ರೇಡ್ ಆಗುತ್ತೆ ಅಂತ ಸುದ್ದಿ ಇತ್ತು, ಆದ್ರೆ ಇವತ್ತೇ ರೇಡ್ ಆಗ್ಬಿಡ್ತಲ್ಲೋ? ವಿಷಯ ಗೊತ್ತಾಗಿದ್ದಾಗೆ ಬರೋಣ ಅನ್ಕೊಂಡೆ, ಆದರೆ ಒಬ್ಬ ಮಿನಿಸ್ಟರ್ ಆಗಿ ಬಂದು ಆ ಸುದ್ದಿಗೆ ಮತ್ತಷ್ಟು ಕಾವು ಕೊಡೋದು ಬೇಡ ಅಂತ ಬರಲಿಲ್ಲ. ಅದೆಲ್ಲ ಇರಲಿ, ಈ ದಾಳಿನಲ್ಲಿ ನೀನು ಬಚಾವಾಗಿದ್ದೆ ಒಂದು ಪವಾಡ ಕಣೋ. ಪವಾಡ ಇದೆಲ್ಲ ಹೇಗಾಯ್ತು? ಇದಕ್ಕೆ ಮುಖ್ಯವಾಗಿರೋ ಮೊದಲನೇ ಕಾರಣ ಸಾಧನ ಅದಕ್ಕೆ ನಾಯಕ್ರೆ.